Hello everyone, welcome to Navras Maths Tutorials, exercise number 2.2, third question. ನೋಡಿ ಏನ್ ಕೊಟ್ಟಿದ್ದಾರೆ, ವೆರಿಫೈ ವೆದರ್ ದ ಫಾಲೋಯಿಂಗ್ ಆರ್ zeros of the polynomial indicated against them ಅಂತ ಕೊಟ್ಟಿದ್ದಾರೆ. ಫಸ್ಟ್ ಒನ್ ಏನ್ ಕೊಟ್ಟಿದ್ದಾರೆ, ಪಾಲಿನಾಮಿಯಲ್ ಎಕ್ಸ್ ಅಂದ್ರೆ ಎಕ್ಸ್ ವೇರಿಯೇಬಲ್ ಇರೋದು 3x plus 1 ಅಂತ ಕೊಟ್ಟಿದ್ದಾರೆ. x is equals to -1/3 ಅಂತ 1/3 ಅಂತ. ಫಸ್ಟ್ ನಾನು zeros of the polynomial ಅಂದ್ರೆ ಏನು ಅಂತ ಅಂಡರ್ಸ್ಟ್ಯಾಂಡ್ ಮಾಡಿ ಹೇಳ್ತೀನಿ. ನೋಡಿ, ಫಾರ್ ಎಕ್ಸಾಂಪಲ್ ಎಕ್ಸ್ ಪ್ಲಸ್ 1 ಇದೆ ಅಂತ ಇಟ್ಕೊಳ್ಳಿ. ಈಗ ಇದಕ್ಕೆ ಏನ್ ಎಕ್ಸ್ ಪ್ಲೇಸ್ ಅಲ್ಲಿ ಏನ್ ಹಾಕಿದ್ರೆ ನಮ್ಗೆ ಈಕ್ವಲ್ ಟು 0 ಆಗುತ್ತೆ. ಅದೇನೆ ನಾವು ಇಲ್ಲಿ ಎಕ್ಸ್ ಪ್ಲೇಸ್ ಅಲ್ಲಿ ಏನ್ ಹಾಕ್ತಿವಲ್ಲ ಅದನ್ನೇ ನಾವು ಝೀರೋ ಆಫ್ ದ ಪಾಲಿನೋಮಿಯಲ್ ಅಂತ ಕರಿತೀವಿ. ಈಗ ಏನ್ ಹಾಕಿದ್ರೆ ನಮ್ಗೆ ಬರುತ್ತೆ ನೋಡಿ, ಎಕ್ಸ್ ಈಗ ಈ 1 ಈಕ್ವಲ್ಸ್ ಈ ಕಡೆ ಕಳ್ಸಿದ್ರೆ ಏನಾಗುತ್ತೆ, -1 ಆಯ್ತು. ಅಂದ್ರೆ ಎಕ್ಸ್ ಪ್ಲೇಸ್ ಅಲ್ಲಿ -1 ಹಾಕಿದ್ರೆ ನಮ್ಗೆ ಇಲ್ಲಿ 0 ಬರ್ತಾ ಇದೆ ಅಲ್ವಾ. ಸೊ ಈ -1 ಏನಂತೀವಿ ನಾವು, ಝೀರೋ ಆಫ್ ದ ಪಾಲಿನೋಮಿಯಲ್ ಅಂತ ಕರಿತೀವಿ. ಅಂದ್ರೆ 0 ಬರೋದಕ್ಕೆ ಇದು ಈ ನಂಬರ್ ಬೇಕು ಅಂತ. ಸೊ ನೋಡಿ, ಫಾರ್ ಎಕ್ಸಾಂಪಲ್ x-2 ಇದೆ ಅಂತ ಇಟ್ಕೊಳ್ಳಿ. ಇದಕ್ಕೆ 0 ಬರೋದಕ್ಕೆ, ಈ ಎಕ್ಸ್ಪ್ರೆಷನ್ 0 ಬರೋದಕ್ಕೆ ಏನ್ ಬೇಕು ನೋಡಿ, ಈಕ್ವಲ್ ಟು 0 ಬರಬೇಕು. ಅಂದ್ರೆ ಇಲ್ಲಿ ಎಕ್ಸ್ ಇಸ್ ಈಕ್ವಲ್ಸ್ ಟು ಈ 2 ನ ಈಕ್ವಲ್ಸ್ ಈ ಕಡೆ ಕಳಿಸಿದ್ರೆ +2 ಆಯ್ತು ಅಲ್ವಾ. ಸೊ 2 - 2 ಇಸ್ ಈಕ್ವಲ್ಸ್ ಟು 0 ಆಯ್ತು. ಅಂದ್ರೆ ಇಲ್ಲಿ ಎಕ್ಸ್ ಇಸ್ ಈಕ್ವಲ್ಸ್ ಟು 2 ಹಾಕಿದ್ರೆ ನಮ್ಗೆ 0 ಬರುತ್ತಲ್ವಾ. ಸೊ ಇಲ್ಲಿ 2 ಇಸ್ ದ ಝೀರೋ ಆಫ್ ದ ಪಾಲಿನೋಮಿಯಲ್. ಓಕೆ, ಇಲ್ಲಿ -1 ಇಸ್ ದ ಝೀರೋ ಆಫ್ ದ ದಿಸ್ ಪಾಲಿನೋಮಿಯಲ್. ಅಂಡರ್ಸ್ಟ್ಯಾಂಡ್? ಈ ರೀತಿ ಮಾಡ್ಬೇಕು. ಈಗ ನೋಡಿ, ಇಲ್ಲಿ ಏನ್ ಕೊಟ್ಟಿದ್ದಾರೆ, 3x + 1 ಅಂತ ಕೊಟ್ಟಿದ್ದಾರೆ. ನಾವು ಎಕ್ಸ್ ಪ್ಲೇಸ್ ಅಲ್ಲಿ -1/3 ಹಾಕೋಣ. ಇಸ್ ಈಕ್ವಲ್ಸ್ ಟು ಇಲ್ಲಿನೂ ಎಕ್ಸ್ ಪ್ಲೇಸ್ ಅಲ್ಲಿ -1/3 + 1. ಎಕ್ಸ್ ಪ್ಲೇಸ್ ಅಲ್ಲಿ ಇದನ್ನ ರೀಪ್ಲೇಸ್ ಮಾಡಿದೀವಿ ಅಷ್ಟೇ. ಓಕೆ, ಈಗ ನೋಡಿ 3 ಕ್ಯಾನ್ಸಲ್ ಆಯ್ತಲ್ವಾ, 3 1s 3 1. ಏನ್ ಉಳಿತು, -1 + 1. ಸೊ ನೋಡಿ, -1 + 1 ಅಂದ್ರೆ ಏನ್ ಬರುತ್ತೆ, ಕ್ಯಾನ್ಸಲ್ ಆಗುತ್ತೆ 0. ಓಕೆ, ಈಗ ನೆಕ್ಸ್ಟ್ ಒನ್ ಅಂದ್ರೆ ಇಲ್ಲಿ ಏನ್ ಹೇಳ್ಬೋದು, ಇದಕ್ಕೆ ಆನ್ಸರ್ ನಾವು ಬರಿಬೇಕು ಸ್ಟೇಟ್ಮೆಂಟ್ ಎಸ್ ಅಂತ ಹೇಳ್ಬೇಕು. ಎಸ್ -1/3 ಈಸ್ ಝೀರೋ ಆಫ್ ಗಿವನ್ ಪಾಲಿನಾಮಿಯಲ್. ಓಕೆ, ಇದೇ ರೀತಿ ಎಲ್ಲವೂ ಮಾಡ್ಬೇಕು. ಓಕೆ, ಇಲ್ಲಿ ನೋಡಿ ಸೆಕೆಂಡ್ ಒನ್ ಏನ್ ಕೊಟ್ಟಿದ್ದಾರೆ, ನೋಡಿ ಏನ್ ಕೊಟ್ಟಿದ್ದಾರೆ ಸೆಕೆಂಡ್ ಒನ್, ಪಾಲಿನಾಮಿಯಲ್ x is equals to 5x is equals to 5x - π, x is equals to 4/5 ಅಂತ ಕೊಟ್ಟಿದ್ದಾರೆ. ಸೊ ಎಕ್ಸ್ ಪ್ಲೇಸ್ ಅಲ್ಲಿ ನಾವು 4/5 ಹಾಕೋಣ. ಸೊ ಇಲ್ಲಿನೂ ಎಕ್ಸ್ ಪ್ಲೇಸ್ ಅಲ್ಲಿ 4/5 ಹಾಕ್ಬೇಕಾಗತ್ತೆ. -π ಹೆಂಗಿದೆ ಹಂಗೆ ಇಡೋಣ. ಓಕೆ, ಈಗ ನೋಡಿ ಇಲ್ಲಿ 5 ಕ್ಯಾನ್ಸಲ್ ಆಗುತ್ತೆ, ಇದು ನ್ಯೂಮರೇಟರ್ ಇದು ಡಿನಾಮಿನೇಟರ್, ಸೊ ಕ್ಯಾನ್ಸಲ್ ಆಗುತ್ತೆ. ಸೊ ಏನ್ ಉಳಿಯುತ್ತೆ, 4 - π ಅಲ್ವಾ. ನೋಡಿ ಇಲ್ಲಿ 0 ಬರ್ತಾ ಇದೆನಾ, 0 ಬರ್ತಾ ಇಲ್ಲ. ಇಲ್ಲಿ ನಮ್ಗೆ 0 ಬರ್ಬೇಕಾಗಿತ್ತು. 0 ಬಂದ್ರೆ ನಾವು ಇದನ್ನ ಹೇಳ್ಬೋದಾಗಿತ್ತು, ದಿಸ್ ಇಸ್ ದ ಝೀರೋ ಆಫ್ ದಿಸ್ ಪಾಲಿನಾಮಿಯಲ್ ಅಂತ. ಸೊ ನಾವೇನ್ ಹೇಳ್ಬೇಕು, ನೋ ಅಂತ ಹೇಳ್ಬೇಕು. ನೋ 4/5 ಈಸ್ ನಾಟ್ ಝೀರೋ ಆಫ್ ಗಿವನ್ ಪಾಲಿನಾಮಿಯಲ್. ಓಕೆ, ಈಗ ನೆಕ್ಸ್ಟ್ ಒನ್ ಮಾಡೋಣ. ನೋಡಿ, ಥರ್ಡ್ ಒನ್ ಏನ್ ಕೊಟ್ಟಿದ್ದಾರೆ, ಎಕ್ಸ್ ವೇರಿಯೇಬಲ್ ಪಾಲಿನಾಮಿಯಲ್ x² - 1 ಅಂತ ಕೊಟ್ಟಿದ್ದಾರೆ. ವೇರ್ x is equals to 1 and x is equals to -1. ಓಕೆ, ಈಗ ಫಸ್ಟ್ 1 ಹಾಕಿ ಮಾಡೋಣ. ಎಕ್ಸ್ ಎಲ್ಲಿದೆಯೋ ಅಲ್ಲಿ 1 ಹಾಕ್ಬೇಕು. 1² - 1. ನೋಡಿ 1² ಅಂದ್ರೆ 1 ಆಯ್ತು, -1 ಇದೆ. ಸೊ 1 - 1 ಏನ್ ಬರುತ್ತೆ, 0. 0 ಇಸ್ ದ ಆನ್ಸರ್. ಈಗ -1 ಹಾಕಿ ಮಾಡೋಣ. -1² - 1. ಈಗ ನೋಡಿ, -1 × -1 ಅಂದ್ರೆ +1 ಆಯ್ತು ಅಲ್ವಾ. ಸೊ +1 -1² ಅಂದ್ರೆ 1 ಬರುತ್ತಲ್ವಾ, -1. ಇಲ್ಲಿನೂ ಅಷ್ಟೇ 1 - 1 ಅಂದ್ರೆ 0ನೇ ಬಂತು. ಓಕೆ, ಸೊ ಇಲ್ಲಿ ಏನ್ ಹೇಳ್ಬೋದು ನಾವು, ಎಸ್ ಅಂತ ಹೇಳ್ಬೇಕು. ಎಸ್
ಏನ್ ಕೊಟ್ಟಿದಾರಲ್ಲ 1 -1 are zeros of this polynomial. ಫುಲ್ ಸ್ಟೇಟ್ಮೆಂಟ್ ಬರೀರಿ. ಓಕೆ, ಈಗ ಫೋರ್ತ್ ಒನ್ ನೋಡಿ. ಫೋರ್ತ್ ಒನ್ ಏನ್ ಕೊಟ್ಟಿದ್ದಾರೆ? ಪಾಲಿನಾಮಿಯಲ್ ಎಕ್ಸ್ ವೇರಿಯಬಲ್ ಎಕ್ಸ್ ಪ್ಲಸ್ 1 ಇಂಟು ಎಕ್ಸ್ ಮೈನಸ್ 2 ವೇರ್ ಎಕ್ಸ್ ಇಸ್ ಈಕ್ವಲ್ಸ್ ಟು -1 ಅಂಡ್ ಎಕ್ಸ್ ಇಸ್ ಈಕ್ವಲ್ಸ್ ಟು 2 ಅಂತ. ಸೊ -1 ಹಾಕಿ ನೋಡೋಣ ಫಸ್ಟ್. ಎಲ್ಲಿ ಎಕ್ಸ್ ಇದೆನೋ ಅಲ್ಲಿ -1 ಹಾಕೋದು. -1 +1 ಇದೆ, ಇಲ್ಲಿ -1 -2. ಈಗ ನೋಡಿ 1 -1 ಅಂದ್ರೆ 0 ಆಯ್ತು. ಇಲ್ಲಿ 2 ಮೈನಸ್ ಇದೆ, ಆಡ್ ಮಾಡ್ಬೇಕಾಗತ್ತೆ. -1 -2 ಅಂದ್ರೆ -3 ಆಯ್ತು. ನೋಡಿ ಇಲ್ಲಿ -3 ಇಂಟು 0, ಎನಿ ನಂಬರ್ ಮಲ್ಟಿಪ್ಲೈಡ್ ಬೈ 0 ಇಸ್ ಈಕ್ವಲ್ಸ್ ಟು 0. 0 ಬಂತು. ಈಗ 2 ಹಾಕಿ ಮಾಡೋಣ ಎಕ್ಸ್ ಪ್ಲೇಸ್ ಅಲ್ಲಿ. 2 + 1 2 -2. ಇಲ್ಲಿ ಏನಿದೆ ಅಲ್ಲ ಎಕ್ಸ್ ಪ್ಲೇಸ್ ಅಲ್ಲಿ 2 ಹಾಕ್ಬೇಕು. ಈಗ 2 + 1 3 ಆಯ್ತು. ಇಲ್ಲಿ 2 - 2 0 ಆಯ್ತು. ಇಲ್ಲಿನೂ ಅಷ್ಟೇ ನೋಡಿ, 3 ಇಂಟು 0 ಇಸ್ ಈಕ್ವಲ್ಸ್ ಟು 0. ಸೊ ಏನ್ ಹೇಳ್ಬೋದು ಇಲ್ಲಿನೂ ನಾವು? ಎಸ್ ಅಂತ ಹೇಳ್ಬೇಕು. ಎಸ್ -1 and 2 are zeros of this polynomial. ಓಕೆ, ಈಗ ನೆಕ್ಸ್ಟ್ ಒನ್ ಮಾಡೋಣ. ನೋಡಿ, ಫಿಫ್ತ್ ಒನ್ ಏನ್ ಕೊಟ್ಟಿದ್ದಾರೆ? ಪಾಲಿನಾಮಿಯಲ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. ಎಕ್ಸ್ ಇಸ್ ಈಕ್ವಲ್ಸ್ ಟು 0 ಅಂತ ಕೊಟ್ಟಿದ್ದಾರೆ. ಅಂದ್ರೆ ವೆರಿ ಸಿಂಪಲ್, ಎಕ್ಸ್ ಪ್ಲೇಸ್ ಅಲ್ಲಿ 0 ಹಾಕೋಣ. ಇಲ್ಲಿನೂ 0 ಸ್ಕ್ವೇರ್ ಬರುತ್ತೆ. 0 ಸ್ಕ್ವೇರ್ ಅಂದ್ರೆ ಏನ್ ಬರುತ್ತೆ? 0ನೇ. ಸೊ ಏನ್ ಹೇಳ್ಬೋದು ನಾವು? ಎಸ್ ಅಂತ ಹೇಳ್ಬೇಕು. ಎಸ್ 0 is 0 of this polynomial. ಈಗ 6th ಒನ್ ನೋಡಿ ಏನ್ ಕೊಟ್ಟಿದ್ದಾರೆ? ಎಕ್ಸ್ ವೇರಿಯಬಲ್ ಪಾಲಿನಾಮಿಯಲ್ ಎಲ್ ಎಕ್ಸ್ ಪ್ಲಸ್ ಎಂ ವೇರ್ ಎಕ್ಸ್ ಇಸ್ ಈಕ್ವಲ್ಸ್ ಟು -m ಅಪಾನ್ ಎಲ್ ಅಂತ ಕೊಟ್ಟಿದ್ದಾರೆ. ಸೊ ಎಕ್ಸ್ ಪ್ಲೇಸ್ ಅಲ್ಲಿ ನಾವೇನ್ ಹಾಕ್ಬೇಕು? -m ಅಪಾನ್ ಎಲ್ ಅಂತ ಹಾಕ್ಬೇಕು. ಇಲ್ಲಿನೂ ಎಲ್ ಇದೆ, ಎಕ್ಸ್ ಪ್ಲೇಸ್ ಅಲ್ಲಿ ನಾವು m ಅಪಾನ್ ಎಲ್ ಹಾಕೋಣ ಪ್ಲಸ್ ಎಂ. ಈಗ ನೋಡಿ ಎಲ್ಲಿದೆ? ಇಲ್ಲಿ ನ್ಯೂಮರೇಟರ್ ಅಲ್ಲಿ ಇದೆ, ಇಲ್ಲಿ ಡಿನೋಮಿನೇಟರ್ ಅಲ್ಲಿ ಇದೆ. ಕ್ಯಾನ್ಸಲ್ ಆಗುತ್ತಲ್ವಾ? ಕ್ಯಾನ್ಸಲ್ ಆಗುತ್ತೆ. ಏನ್ ಉಳಿತು? -m ಉಳಿತು. -m ಪ್ಲಸ್ m. ನೋಡಿ -m ಪ್ಲಸ್ m ಅಂದ್ರೆ ಕ್ಯಾನ್ಸಲ್ ಆಗತ್ತೆ. ಓಕೆ, ಏನ್ ಉಳಿತು? 0. ಸೊ ಏನ್ ಹೇಳ್ಬೋದು ಇಲ್ಲಿನೂ? ಎಸ್ 0 is ಸಾರಿ -m upon L is 0 of this polynomial. ಓಕೆ, ಈಗ ನೆಕ್ಸ್ಟ್ ಒನ್ ನೋಡಿ. 7th ಒನ್ ಏನ್ ಕೊಟ್ಟಿದ್ದಾರೆ? ಎಕ್ಸ್ ಪಾಲಿನಾಮಿಯಲ್ ಇಸ್ ಈಕ್ವಲ್ಸ್ ಟು 3x² - 1 ಅಂತ ಕೊಟ್ಟಿದ್ದಾರೆ. ಎಕ್ಸ್ ಇಸ್ ಈಕ್ವಲ್ಸ್ ಟು -1/√3. ಇನ್ನೊಂದು ಎಕ್ಸ್ ಇಸ್ ಈಕ್ವಲ್ಸ್ ಟು 2 ಅಪಾನ್ √3. ಓಕೆ, ಫಸ್ಟ್ -1 ಅಪಾನ್ √3 ಹಾಕೋಣ ಎಕ್ಸ್ ಪ್ಲೇಸ್ ಅಲ್ಲಿ. ಇಲ್ಲಿ -1 ಅಪಾನ್ √3 ಹೋಲ್ ಸ್ಕ್ವೇರ್ ಬರುತ್ತೆ. ಸ್ಕ್ವೇರ್ ಇದೆ ಅಲ್ವಾ? ಸೊ -1 ಇದೆ. ಈಗ ನೋಡಿ 3 ಹಂಗೆ ಇಡಿ. ಇಲ್ಲಿ ಏನಾಗುತ್ತೆ? -1 ಇಂಟು 1 ಸ್ಕ್ವೇರ್ ಇದೆ ಅಲ್ವಾ? ಸೊ -1 ಇಂಟು -1 ಏನಾಗುತ್ತೆ? +1 ಆಯ್ತು. ಕೆಳಗಡೆ √3 ಇಂಟು √3 ಇದಕ್ಕೂ ಸ್ಕ್ವೇರ್ ಇದೆ ಅಲ್ವಾ? ಸೊ √3 ಇಂಟು √3 ಅಂದ್ರೆ ಓನ್ಲಿ 3 ಆಯ್ತು. -1. ಈಗ ನೋಡಿ 3 3 ಕ್ಯಾನ್ಸಲ್ ಆಯ್ತಲ್ವಾ? ಇಲ್ಲಿ ನ್ಯೂಮರೇಟರ್ ಅಲ್ಲಿ ಇದೆ, ಇಲ್ಲಿ ಡಿನೋಮಿನೇಟರ್ ಅಲ್ಲಿ. ಸೊ 1 - 1 ಏನ್ ಉಳಿತು? 1 - 1 ಉಳಿತು ಇಸ್ ಈಕ್ವಲ್ಸ್ ಟು 0. ಓಕೆ, ಈಗ 2 ಅಪಾನ್ √3 ಹಾಕೋಣ. ಇದೇನು? ಎಸ್ ಹೇಳ್ಬೋದು ಈಗ. ಎಸ್ -1 ಅಪಾನ್ √3 is a 0. Okay, of this polynomial. ಈಗ P 2 upon √3 is equals to 3 into 2
ಅಪಾನ್ ರೂಟ್ 3 ಹೋಲ್ ಸ್ಕ್ವೇರ್ ಮೈನಸ್ 1. ಇಲ್ಲಿ ಏನಿದೆ ಅಲ್ಲ ಈ ಎಕ್ಸ್ಪ್ರೆಷನ್ಗೆ ನಾವು ಎಕ್ಸ್ ಪ್ಲೇಸ್ ಅಲ್ಲಿ ಈ ವ್ಯಾಲ್ಯೂ ಹಾಕ್ಬೇಕು. ಓಕೆ, ಈಗ 3 ಹಂಗೆ ಇಡೋಣ. ನೋಡಿ, ಎರಡಕ್ಕೂ ಸ್ಕ್ವೇರ್ ಇದೆ, ಡಿನಾಮಿನೇಟರ್ಗೂ ನ್ಯೂಮರೇಟರ್ಗೂ. ಸೊ 2 ಸ್ಕ್ವೇರ್ ಅಂದ್ರೆ ಏನಾಗುತ್ತೆ? 4 ಅಪಾನ್ ರೂಟ್ 3 ಇಂಟು ರೂಟ್ 3 ಮಾಡಿದಾಗ ಓನ್ಲಿ 3 ಬರುತ್ತೆ, ರೂಟ್ ಹೋಗುತ್ತೆ. ಓಕೆ, ಈಗ ಮೈನಸ್ 1. ಇಲ್ಲಿ ನೋಡಿ 3 3 ಕ್ಯಾನ್ಸಲ್ ಆಗತ್ತಲ್ವಾ? ಏನ್ ಉಳಿತು? 4 ಮೈನಸ್ 1 ಉಳಿತು. 4 ಮೈನಸ್ 1 ಇಸ್ 3. ನೋಡಿ 3 ಉಳಿತು. ಸೊ ಇಲ್ಲಿ ಏನ್ ಹೇಳ್ಬೋದು ನಾವು? ನೋ ಅಂತ ಹೇಳ್ಬೇಕು. ನೋಡಿ ಇಲ್ಲೇ ಇದು 0 ಆಗಿದೆ, ಆದ್ರೆ ಇದು 0 ಆಗ್ತಾ ಇಲ್ಲ. 2 ಅಪಾನ್ ರೂಟ್ 3 2 ಅಪಾನ್ ರೂಟ್ 3 ಈಸ್ ನಾಟ್ 0 of this polynomial. ಓಕೆ, ಈಗ ನೆಕ್ಸ್ಟ್ ಒನ್ ಮಾಡೋಣ. ನೋಡಿ, x1 ಏನ್ ಕೊಟ್ಟಿದ್ದಾರೆ? ಪಾಲಿನಾಮಿಯಲ್ x is equals to 2x plus 1 where x is equals to 1 upon 2 ಅಂತ ಕೊಟ್ಟಿದ್ದಾರೆ. ಸೊ ನಾವು x ಪ್ಲೇಸ್ ಅಲ್ಲಿ 1 upon 2 ಹಾಕಿ ನೋಡೋಣ. ನೋಡಿ, x ಪ್ಲೇಸ್ ಅಲ್ಲಿ 1 upon 2 ಪ್ಲಸ್ 1. ಓಕೆ, ಈಗ ನೋಡಿ 2 2 ಕ್ಯಾನ್ಸಲ್ ಆಗುತ್ತಲ್ವಾ? ಇದು ನ್ಯೂಮರೇಟರ್ ಅಲ್ಲಿ ಇದೆ, ಇದು ಡಿನಾಮಿನೇಟರ್ ಅಲ್ಲಿ ಇದೆ. ಸೊ ಏನ್ ಉಳಿತು? 1 ಪ್ಲಸ್ 1 ಉಳಿತು. ಸೊ 1 ಪ್ಲಸ್ 1 ಇಸ್ 2. 2 ಅಂದ್ರೆ ನಮ್ಗೆ ಇಲ್ಲಿ 0 ಬಂದ್ರೆ ನಾವು ಹೇಳ್ಬೋದಾಗಿತ್ತು ಇದು ಎಸ್ ಅಂತ, 0 ಅಂತ. ಸೊ ಸಾರಿ, ಎಸ್ ಅಂತ ಹೇಳ್ತಾ ಇದ್ದೀನಿ, ನೋ ಅಂತ ಹೇಳ್ಬೇಕು. ನೋ, 1 ಅಪಾನ್ 2 ಈಸ್ ನಾಟ್ 0 of this polynomial. ನಮ್ಗೆ ಪಾಲಿನಾಮಿಯಲ್ಗೆ 0 ಆಗ್ಬೇಕು. ಇಲ್ಲಿ 0 ಬಂದ್ರೆ ಆ ವ್ಯಾಲ್ಯೂನ ನಾವು 0 ಆಫ್ ದ ಪಾಲಿನಾಮಿಯಲ್ ಅಂತ ಕರಿತೀವಿ. ಓಕೆ, ಈಗ ನೆಕ್ಸ್ಟ್ ಒನ್ ಮಾಡಿ.